ಫ್ರೆಂಡ್ಸ್, ನನ್ನ ಹೆಸರು ಕೃಷ್ಣ. ಇವತ್ತಿನ ರೆಸಿಪಿ ಚಿಕನ್ ಗ್ರೇವಿ. 2 ಈರುಳ್ಳಿ, 2 ಬೆಳ್ಳುಳ್ಳಿ, 1 ತುಂಡು ಶುಂಠಿ, 5 ಟೊಮೊಟೊ, 1 ಹಿಡಿ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ದಾಯಿತು. ಸ್ಟವ್ ಹಚ್ಚಿ ಬಾಣಲೆಗೆ ಎಣ್ಣೆ ಹಾಕೋಣ. ಸೋಂಪು, ಜೀರಿಗೆ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಶುಂಠಿ ಹಾಕೋಣ. ಶುಂಠಿ ಹಾಕಿ ಬಾಡಿಸ್ತಾ ಇರ್ಬೇಕಂದ್ರೇ ಒಂಚೂರು ಒಣಗಿದ ಕೊಬ್ಬರಿ ಹಾಕೋಣ. ಒಣಗಿದ ಕೊಬ್ಬರಿ ಇದಾಯಿತು. ಫ್ರೈ ಮಾಡೋಣ. ಅದಾದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕೊಂಡು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೇನು ಗೋಲ್ಡನ್ ಬ್ರೌನ್ ಆಗಬೇಕು ಅನ್ನೋದೇನೂ ಇಲ್ಲ. ಮಿಕ್ಸಿಗೆ ಹಾಕೋದಲ್ವ, ಹಾಗಾಗಿ ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಒಂದು 5 ನಿಮಿಷ ನೋಡ್ಕೊಳ್ಳೋ. ಟೊಮೆಟೊ ಹಾಕಿ 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇದಾದಮೇಲೆ ಮಿಕ್ಸಿಗೆ ಧನಿಯಾ ಪುಡಿ, ಖಾರದ ಪುಡಿ, ಒಂಚೂರು ಗರಂ ಮಸಾಲ. ನಾನು ಇವತ್ತು ಆಚೆ ಕೊಳಂಬಿ ಕೋಳಿ ಚೆನ್ನಾಗಿದೆ ಅಂದರೆ ಅದಕ್ಕೆ ಒಂಚೂರು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಒಂದೇ ಪ್ಯಾಕೆಟ್ ತೊಗೊಂಡೆ ನಾನು ಫ್ರೈ ಮಾಡೋಣ ಅಂತ. ಫ್ರೈ ಮಾಡಿ ಇಟ್ಟಿದ್ರಲ್ಲ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ಚಿಕನ್ಗೆ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಮೇಲೆ ಚಿಕನ್ನ ವಾಶ್ ಮಾಡಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸಿದೆ. ಅದರಲ್ಲಿ ಮಸಾಲೆ ಹಾಕ್ಕೊಳ್ಳೋಣ. ರೆಡಿ. ಒಂದು ಚೂರು ಉಪ್ಪು ಹಾಕೊಳ್ಳೋಣ. ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿದ್ದೆ, ಇವಾಗ ಚೂರು ಉಪ್ಪು ಹಾಕಿದ್ದೀನಿ. ಸೂಪರಾಗಿದೆ ಸಾರು, ಸೂಪರಾಗಿದೆ ಅಂತ ಹೇಳಿದ್ರು ನಮ್ಮ ಯಜಮಾನ.